ಕ್ಷೇತ್ರದಲ್ಲಿ ಏನಿದೆ, ಯಾವ ರೀತಿ ಆಗ್ಬೋದು ಚುನಾವಣೆ ಅಂತಕ್ಕಂಥ ಮಾಹಿತಿನ ಕೊಡ್ಬೋದು? ನರೇಂದ್ರ ಮೋದಿ ಅಂತ ವ್ಯಕ್ತಿತ್ವ, ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ದೇಶಕ್ಕೆ ಇರೋವರೆಗೂ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ಗೆಲ್ಲುತ್ತೆ. ಕಾಂಗ್ರೆಸ್ಸಿಗೆ ಆಗಲೇ ಧೂಳಿಪಟ್ಟಾಗಿದೆ, ಇಡೀ ದೇಶದಲ್ಲಿ ಧೂಳಿಪಟ್ಟಾಗಿದೆ. ಎಲ್ಲ ಅತ್ಯಂತ ಅಧಿಕ ರಾಜ್ಯಗಳಲ್ಲಿ ನಾವೇ ಇದ್ದೀರಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮೋದಿಯವರ ಹೆಸರಿಂದನೇ ಜನ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕ್ತಾರೆ. ನಮ್ಮ ಬೆಂಗಳೂರು ನಾರ್ತ್ ಬಂದು BJPಯ ಭದ್ರಕೋಟೆ. ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ ತಕ್ಷಣ ಈಗಾಗಲೇ BJP ಗೆದ್ದಿದೆ. ಶೋಭಾ ಮೇಡಮ್ಮು ಯಶವಂತಪುರ ಕ್ಷೇತ್ರದಲ್ಲಿ MLA ಆಗಿದ್ದಂಥವ್ರು, ಹಿಂದಿನ ಬೆಂಗಳೂರಲ್ಲಿ ಅವರ ಅನುಭವವೂ ಇದೆ ಮತ್ತು ಕಾರ್ಯಕರ್ತರಾಗಿ ಬೆಳೆದಂಥವ್ರು. ಆದ್ದರಿಂದ ಈ ಸರಿ ಚುನಾವಣೆಯಲ್ಲಿ ಅತ್ಯಂತ 3 ಲಕ್ಷಕ್ಕಿಂತ ಹೆಚ್ಚಿನ ಮತಗಳಲ್ಲಿ ಅವರು ಈ ಕ್ಷೇತ್ರದಲ್ಲಿ ಗೆಲ್ತಾರೆ. ಇಲ್ಲಿ ಯಾವತ್ತೂ ಕಡಿಮೆ ಓಟುಗಳಿಂದ ಗೆಲ್ಲಿಲ್ಲ. 2 ಲಕ್ಷ 2.5 ಲಕ್ಷ ಅತ್ಯಧಿಕ ಮತಗಳಿಂದ ಗೆದ್ದಿದ್ದಾರೆ. ಹಾಗಾಗಿ ನಮ್ಮದೇ MLAಗಳು 5 ಜನ ನಮ್ಮ MLAಗಳಿದ್ದಾರೆ. ಹಾಗಾಗಿ ಪೂರ್ಣ ಬಹುಮತದಿಂದ ನಾವು ಗೆಲ್ತೀವಿ. ಈಗ ಏನಂತಂದರೆ ಸರ್, ಈಗ BJP ಪಕ್ಷವು ಏನಂತಂದರೆ ತನ್ನ ಸಾಧನೆಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ಕಾಂಗ್ರೆಸ್ ಬಗ್ಗೆ ಆರೋಪನೆ ಮಾಡ್ತಾ ಇದೆ ಅಂತಕ್ಕಂಥ ಮಾತಿದೆ. ನೋಡಿ, ಕೇಂದ್ರ ಚುನಾವಣೆ ಇದೆ. ನರೇಂದ್ರ ಮೋದಿ ಸಾಧನೆಯನ್ನು ಯಾರೋ ಒಬ್ಬ ವ್ಯಕ್ತಿ ಹೇಳೋಂಥ ಅವಶ್ಯಕತೆ ಇಲ್ಲ. ಪ್ರಪಂಚದಲ್ಲಿ ಇಡೀ ಪ್ರಪಂಚದ ನಾಯಕರು ಮಾತಾಡ್ತಾರೆ. ಪ್ರಪಂಚದ ಎಲ್ಲ ನಾಯಕರಲ್ಲಿ ನಂಬರ್ 1 ನಾಯಕತ್ವ ಯಾರ್ದಾದ್ರೂ ಇದ್ದರೆ ನರೇಂದ್ರ ಮೋದಿ ಅವರ ನಾಯಕತ್ವ. ಇವತ್ತು ಆರ್ಮಿಯನ್ನು ಸದೃಢಗೊಳಿಸೋದಿರ್ಬೋದು, ಇವತ್ತು 5 kg ಅಕ್ಕಿ ಕೊಟ್ಟಿರುವಂಥದ್ದು ಇರ್ಬೋದು, ಈ 370 ಆರ್ಟಿಕಲ್ ತೆಗೆದಿರುವಂಥದ್ದಿರ್ಬೋದು, ನಮ್ಮೆಲ್ಲರ ಕನಸಾಗಿದ್ದಂಥ 106 ವರ್ಷಗಳ ಕನಸಾಗಿದ್ದಂಥ ರಾಮ ಜನ್ಮಭೂಮಿ ಇವತ್ತು ಒಂದು ಡ್ರಾಪ್ ರಕ್ತನೂ ಹರಿಸದೆ ದೇವಸ್ಥಾನ ಕಟ್ಟಿರುವಂಥದ್ದಿರ್ಬೋದು. ಇವೆಲ್ಲವೂ ಕೂಡ ಅಭಿವೃದ್ಧಿಯ ಪರ್ವ. ಇವತ್ತು ಸುರಂಗ ಮಾರ್ಗಗಳಿರ್ಬೋದು, ಇಡೀ ದೇಶದ ಸುರಂಗ ಮಾರ್ಗಗಳನ್ನು ಮಾಡಿದ್ದಾರೆ. ಚಾರ್ಧಾಮ್, ನೀವು ಸಾವಿರಾರು ಕೋಟಿ ಖರ್ಚು ಮಾಡಿ ಚಾರ್ಧಾಮ್ ರಸ್ತೆಗಳನ್ನು ರೆಡಿ ಮಾಡಿದ್ದಾರೆ. ನಾರ್ತ್ ಈಸ್ಟ್ಗಳಲ್ಲಿ ಯಾವತ್ತೂ ನಾರ್ತ್ ಈಸ್ಟಿನ ಗಮನಕ್ಕೆ ತಗೊಳ್ದಿರುವಂಥ ಸಂದರ್ಭದಲ್ಲಿ ಇವತ್ತು ನಾರ್ತ್ ಈಸ್ಟ್ಗಳಲ್ಲಿ ರಸ್ತೆಗಳನ್ನು ಮಾಡೋದ್ರ ಮೂಲಕ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಇವತ್ತು ಅಸ್ಸಾಂ ಇರ್ಬೋದು, ಮಣಿಪುರ ಇರ್ಬೋದು, ಮಿಜೋರಾಂ ಇರ್ಬೋದು, ಇದೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿ ಮುಟ್ಟಿದೆ. ಕಾಶ್ಮೀರದಲ್ಲಿ ಇವತ್ತು ಶಾಂತಿ ನೆಲೆಸಿದೆ. ಕಳೆದ 2-3-4 ವರ್ಷಗಳಿಂದ ಕಾಶ್ಮೀರ ನೆಮ್ಮದಿಯಾಗಿದೆ ಅನ್ನೋದಾದರೆ, ಕಾಶ್ಮೀರ ನಮ್ಮದು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತಾ ಇದ್ದೀರಿ ಅಂದರೆ ಅದು ನರೇಂದ್ರ ಮೋದಿ ಅವರ ಕಾರಣ. ಅವರು ತಂದಿರೋಂಥ ಇವತ್ತು UPಯಲ್ಲಿ ಆಗ್ತಾ ಇರೋವಂಥದ್ದು ಆತ್ಮನಿರ್ಭರ ಭಾರತ ಇರ್ಬೋದು, ಸ್ಕಿಲ್ ಇಂಡಿಯಾ ಇರ್ಬೋದು, ಸ್ಟಾರ್ಟಪ್ ಇಂಡಿಯಾ ಇರ್ಬೋದು, ಕಾರ್ಯಚಟುವಟಿಕೆಗಳನ್ನು ಅವ್ರು ಮಾಡ್ತಾಯಿದ್ದಾರೆ. ಹಾಗಾಗಿ ಜನರೇ ಮೋದಿ ಪರವಾಗಿ ಇರ್ತಿದ್ದಾರೆ. ಇಲ್ಲಿ ಯಾರ ವ್ಯಕ್ತಿ ಕ್ಯಾಂಡಿಡೇಟ್ ಆಗೋದಲ್ಲ ಇಂಪಾರ್ಟೆಂಟು, ಆದರೆ ಮೋದಿನೇ ಎಲ್ಲ ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ ಆಗಿ ನಿಲ್ತಿದ್ದಾರೆ ಅಂತ ಹೇಳ್ಬೋದು.